ಭಾರತಕ್ಕಾಗಿ ಅವರೆಲ್ಲ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಅಂಥ ಒಂದು ಪ್ರೇರಣೆಯಿಂದ ಇಡೀ ಈ ಒಂದು RSS ಇವತ್ತ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಇವತ್ತು ನಾವು ಬಹಳ ಸಂಸ್ಥೆಗಳನ್ನ ನಾವು ನೋಡ್ತಾ ಇದ್ದೇವೆ. ಆ ಸಂಸ್ಥೆಗಳಲ್ಲಿ ದುಡಿತಕ್ಕಂಥವ್ರು ಹಣಕ್ಕಾಗಿ, ಅಧಿಕಾರಕ್ಕಾಗಿ. ಇಷ್ಟು ಕೊಟ್ಟಾಗಿಯೂ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ತಮ್ಮ ಕೆಲಸವನ್ನ ಮಾಡೋದಿಲ್ಲ. ಆದರೆ ಸ್ವಯಂ ಸೇವಕ ಸಂಘದಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸೇವಾ ಕಾರ್ಯವನ್ನು ಮಾಡತಕ್ಕಂಥವರು ಅವರು ಯಾವುದೂ ಫಲಾಪೇಕ್ಷೆಯನ್ನ ಬಯಸೋದಿಲ್ಲ. ತಾವು ಸಂಪಾದಿಸಿದ ಹಣವನ್ನ ತೆಗೆದುಕೊಂಡು ಅದರ ಮುಖಾಂತರ ಖರ್ಚು ಮಾಡಿ ತಾವೇ ಕೆಲಸ ಮಾಡ್ತಕ್ಕಂಥದ್ದು. ಇಂಥ ಒಂದು ಹಿನ್ನೆಲೆಯಲ್ಲಿ ಬೆಳೆದು ಬಂದಿರತಕ್ಕಂಥವರು ತಾವು ಕಲಿತಿರ್ತಕ್ಕಂಥ ಯೋಗ ಸಾಧನೆಯನ್ನ ನಾನು ಎಲ್ಲರಿಗೂ ಕಲಿಸ್ಬೇಕು, ಅದರ ಮುಖಾಂತರ ಅವರ ಒಳ್ಳೆಯ ಆರೋಗ್ಯವನ್ನು ಪಡಿತಕ್ಕಂಥವ್ರಾಗಬೇಕು, ಸದೃಢ ವ್ಯಕ್ತಿಗಳಾಗಬೇಕು, ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಕಾರ್ಯ ತೊಡಗಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಂತಹ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂಥ ಒಂದು ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡತಕ್ಕಂಥವರು ಇವತ್ತು ಬಾಗಲಕೋಟೆಯಲ್ಲಿ ಇದೊಂದು ಬಾಗಲಕೋಟೆಯನ್ನ ಯೋಗಮಯ ಜಿಲ್ಲೆಯನ್ನ ಮಾಡಬೇಕು ಅಂತ ಅವ್ರದ್ದು ಅಪೇಕ್ಷೆ. ಹೀಗಾಗಿ ನಮ್ಮ ರಾಷ್ಟ್ರಕ್ಕೆ ಬಾಗಲಕೋಟೆಯ ಕೊಡುಗೆ ಇರಬೇಕು ಅನ್ನುವಂಥ ಅವರ ಚಿಂತನೆ. ಯಾವತ್ತೂ ನೋಡ್ರಿ ಅವ್ರಿಗೆ ಕೆಲಸದಲ್ಲಿಯೇ ತೊಡಗಿರ್ತಾರೆ. ಅದರ ಜೊತೆಯಾಗಿ ಸಹೋದರಿ ಭುವನೇಶ್ವರಿ, ಅವರ ಚಿರಂಜೀವಿ ನರೇಂದ್ರ ಅವರೆಲ್ಲರೂ ಕೂಡ ಸಾಥ್ ಕೊಡ್ತಾರೆ. ಅಂದ್ರೆ ದೇಹ ಮನಸ್ಸುಗಳನ್ನು ಒಂದುಗೂಡಿಸಿ ಅದರ ಮುಖಾಂತರ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಕಲ್ಪನೆ ಇದೆ. ಅಂಥ ಒಂದು ಕಾರ್ಯ ಅವರಿಂದ ಆಗ್ತಾ ಇದೆ. ಈ ಒಂದು ಕಾರ್ಯ ನಿರಂತರವಾಗಿ ಸಾಗಲಿ. ಯಾಕಂದ್ರೆ ಈಗಾಗಲೇ ಅನೇಕರಿಗೆ ಪ್ರಶಸ್ತಿ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದಾರೆ. ಅವರು ಕೂಡ ಯೋಗ ಸಾಧಕರಾಗಿ ಈ ಯೋಗವನ್ನ ಪ್ರತಿ ಮನೆ ಮನೆಗೂ ಮುಟ್ಟಿಸ್ತಕ್ಕಂಥ ಕೆಲಸ ಇವರಿಂದ ಆಗಬೇಕು ಅನ್ನುವಂಥ ಸಂಕಲ್ಪ ಅವ್ರದ್ದು ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು. ಹಾಗಾಗಿ ತಾವೆಲ್ಲರೂ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿಕೊಂಡವರು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ.